ನಮಸ್ಕಾರ. ಅಖಂಡ ಜ್ಯೋತಿಷ್ಯ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸಿಂಚನ. ಮೊದಲಿಗೆ ಗುರುಗಳನ್ನು ಬರಮಾಡಿಕೊಳ್ಳೋಣ. ಎಂದಿನಂತೆ ಈ ಕಾರ್ಯಕ್ರಮದಲ್ಲಿ ನಮ್ಮೊಂದಿಗಿದ್ದಾರೆ ವಿದ್ವಾನ್ ಶ್ರೀ ಶ್ರೀನಿಧಿ ಹೊಳ್ಳ ಗುರೂಜಿಯವರು. ಶ್ರೀಯುತರು ಪ್ರಖ್ಯಾತ ಜ್ಯೋತಿಷಿಗಳು ಹಾಗೂ ಮಾಂತ್ರಿಕರು. ಬನ್ನಿ ಗುರುಗಳನ್ನು ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ಕಾರ ಗುರೂಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಇನ್ನು ಗುರೂಜಿ, ಎಲ್ಲರಲ್ಲೂ ಕೂಡ ಈ ಒಂದು ಆರೋಗ್ಯದ ಸಮಸ್ಯೆ ಇದ್ದೇ ಇರುತ್ತೆ. ಈ ಆರೋಗ್ಯದ ಸಮಸ್ಯೆಗೂ ಹಾಗೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ ಅಂತ? ಆರೋಗ್ಯಕ್ಕೂ ಜ್ಯೋತಿಷ್ಯಕ್ಕೂ ಸಂಬಂಧ ಇದೆಯಾ ಅನ್ನುವಾಗ ನಮಗಿಲ್ಲೇನು ಅಂತ ಕೇಳಿದ್ರೆ, ಆರೋಗ್ಯ ದೃಷ್ಟಿಗಳು ಅನ್ನುವಂಥದ್ದು ನಾವು ಚಿಂತನೆ ಮಾಡುವಂಥದ್ದೇ ಜ್ಯೋತಿಷ್ಯದಿಂದ, ಇಲ್ಲ ಅಂತ ಹೇಳಿದ್ರೆ ಸ್ಕ್ಯಾನಿಂಗಿಂದ. ನೀವು ಈ ವೈಜ್ಞಾನಿಕ ಪ್ರಪಂಚದಲ್ಲಿ ಚಿಂತನೆ ಮಾಡುವಾಗ ದೇಹವನ್ನು ತೆಗೆದುಕೊಂಡು ಹೋಗಿ ಸ್ಕ್ಯಾನಿಂಗ್ ಮಿಷಿನಿಗೆ ಹಾಕಿ ಅಲ್ಲಿರುವಂಥ ಬಾಧೆಗಳನ್ನೆಲ್ಲ ಚಿಂತನೆ ಮಾಡಿ ಅದರಿಂದ ಬಂದಂಥ ಪರಿಹಾರಾದಿಗಳನ್ನು ಆಪರೇಷನ್ ಮಾಡೋದು ಅಥವಾ ವೈದ್ಯಕೀಯ ಚಿಕಿತ್ಸೆ ಕೊಡೋದು ಹೇಗೆ ಮಾಡ್ತೇವೋ ಹಾಗೆ ಆ ಒಂದು ಬಾಧೆ ಅನ್ನುವಂಥದ್ದು ಆಪರೇಷನ್ ಆಗಿರ್ಬೋದು, ಶಸ್ತ್ರಚಿಕಿತ್ಸೆಗಳಾಗಿರಬಹುದು, ಈ ಬಾಧೆಗಳು ಬರುವಂತಕ್ಕಿಂತ ಮುಂಚಿತವಾಗಿ ನಮಗೆ ಗೋಚರಕ್ಕೆ ಬಂದಿರ್ತದೆ. ಯಾವುದೋ ಜಾತಕದಲ್ಲಿ ಸಂಸೂಚಿತವಾಗಿರುವಂಥ ದೋಷ ಇರ್ತದೆ, ಈ ಕಾಲಘಟ್ಟದಲ್ಲಿ ಇದಕ್ಕೆ ಸಂಬಂಧಿತವಾಗಿರತಕ್ಕಂಥ ಸಮಸ್ಯೆಗಳು ಅಂತ ಹೇಳಿ. ಆ ಸಮಸ್ಯೆಗಳನ್ನು ನಾವು ಪರಿಹಾರ ಮಾಡಿಕೊಳ್ಬೇಕು. ಇಲ್ಲ ಅಂತ ಆದರೆ ಏನಾಗ್ತದೆ, ಸಣ್ಣದಾಗಿರ್ತದೆ. ಒಂದು ಶುಗರ್ ಬಂದಾಗ, ಈ ಶುಕ್ರನ ಕೆಲವೊಂದು ಯುತಿ ಇರುವಾಗ ಅಥವಾ ಶುಕ್ರನ ದಶಾಭುಕ್ತಿ ಅಪಹಾರಗಳು ಬರುವಾಗ ಆ ಮನುಷ್ಯನಿಗೆ ಸಿಹಿಮೂತ್ರ ರೋಗಗಳು ಅಥವಾ ಸಿಹಿಗೆ ಸಂಬಂಧಿತವಾಗಿರ್ತಕ್ಕಂಥ ರೋಗಗಳು, ಶುಗರ್ ಬರುವಂಥದ್ದೆಲ್ಲ ಇರ್ತದೆ. ಅದೇ ಅತಿರೇಕಕ್ಕೆ ಹೋದರೆ ಅದೇ ದೀರ್ಘಕಾಲದ ಚಿಕಿತ್ಸೆಯಾಗಿ ಪರಿಣಾಮವಾಗ್ತದೆ. ಹೇಗೆ ನಾವು ಒಬ್ಬರ ಹತ್ರ ಸಾಲವನ್ನು ತಗೊಂಡಾಗ ಬಡ್ಡಿ ಅನ್ನುವಂಥದ್ದು ಮೇಲಿಂದ ಮೇಲೆ ಹೇಗೆ ಹೋಗ್ತಾ ಇರ್ತದೆಯೋ ಹಾಗೆ ಸಣ್ಣ ಮಟ್ಟದಲ್ಲಿ ಈ ದೈವಿಕವಾಗಿರ್ತಕ್ಕಂಥ ಬಾಧೆಗಳು ನಮ್ಮ ಗೋಚರಕ್ಕೆ ಬರ್ತದೆ. ಅದನ್ನು ಆ ಸಂದರ್ಭದಲ್ಲೇ ಆ ಗ್ರಹ ಪ್ರೀತ್ಯರ್ಥವಾಗಿ ಯಾವ ಗ್ರಹದಿಂದ ಈ ತೊಂದರೆ ಅನ್ನುವಂಥದ್ದು ಉಂಟಾಗಿದೆಯೋ ಆ ಗ್ರಹಗಳಿಗೆ ತೃಪ್ತಿ ಮಾಡುವಂಥದ್ದು, ಆ ಗ್ರಹಗಳ ಜಪಾದಿಗಳನ್ನು ಮಾಡಿಸುವಂಥದ್ದು. ನವಗ್ರಹಗಳಿಗೆ ವಿಶೇಷವಾಗಿರ್ತಕ್ಕಂಥ ಜಪಗಳನ್ನೆಲ್ಲ ಹೇಳಿದ್ದಾರೆ. ಆ ಜಪಾದಿಗಳನ್ನು ಮಾಡೋದ್ರಿಂದ ಏನಾಗ್ತದೆ, ಆ ದೋಷಗಳು ಅನ್ನುವಂಥದ್ದು ಕಮ್ಮಿ ಆಗ್ತದೆ. ಅದು ದೀರ್ಘಕಾಲದ ರೋಗವಾಗಿ ಪರಿವರ್ತನೆ ಆಗೋದಿಲ್ಲ. ಈ ರೋಗಸ್ಥಾನ ಅನ್ನುವಂಥದ್ದನ್ನು ಚಿಂತನೆ ಮಾಡುವಾಗ ವಿಶೇಷವಾಗಿ ನವಗ್ರಹಗಳಲ್ಲಿ ಹಲವಾರು ರೀತಿಯಾಗಿರ್ತಕ್ಕಂಥ ಯೋಗಗಳನ್ನು ಹೇಳಿದ್ದಾರೆ. ಈ ಕುಜನಿಂದ ಯೋಚನೆ ಮಾಡುವಾಗ ಸಣ್ಣ ಮಟ್ಟದಲ್ಲಿ ಬರುವಾಗ ಏನಾಗ್ತದೆ, ಬಾಯಾರಿಕೆ, ರಕ್ತ, ದೇಹ ಅದಕ್ಕೆ ಸಹಕರಿಸದಲ್ಲೇ ಇರುವಂಥದ್ದು, ರಕ್ತ ಮಲಿನತೆ ಆಗುವಂಥದ್ದು, ಇದೆಲ್ಲ ಏನಾಗ್ತದೆ, ನೆಕ್ಸ್ಟ್ ಬ್ಲಡ್ ಕ್ಯಾನ್ಸರ್ ಇದಕ್ಕೆ ತಿರುಗ್ತದೆ. ಅದು ಪ್ರಾರಂಭಿಕ ಹಂತದಲ್ಲೇ ಕೆಲವೊಂದು ಸಣ್ಣ ಪುಟ್ಟ ಪರಿಹಾರಾದಿಗಳಿಂದ ನೀವು ಹೋಗಿ ಒಂದು ದೇವರಿಗೆ ಪ್ರಾರ್ಥನೆ ಮಾಡೋದ್ರಿಂದನೂ ಅದು ಸರಿ ಆಗ್ತದೆ. ಅದನ್ನು ಹಾಗೆ ಬಿಟ್ಕೊಂಡ್ವಿ ಅಂದರೆ ಆದರೆ ಏನಾಗ್ತದೆ, ಅದು ಮಾರಕವಾಗ್ತದೆ, ದೀರ್ಘಕಾಲದ ರೋಗಗಳಾಗಿ ಚಿಂತನೆ ಆಗ್ತದೆ. ಈಗ ಕಾಲಿಲ್ಲ ಅಂತ ಹೇಳಿದ್ರೆ ಮನುಷ್ಯ ಓಡಾಡ್ಲಿಕ್ಕೆ ಆಗೋದಿಲ್ಲ. ಹಾಗೆ ಈ ಯೋಗಗಳು ಬಂದಾಗ ಏನಾಗ್ತದೆ ಕೇಳಿದರೆ, ಮನುಷ್ಯನಿಗೆ ಅದನ್ನು ಆ ಸಂದರ್ಭದಲ್ಲೇ ಸರಿ ಮಾಡ್ಕೊಂಡು ಬಿಡಬೇಕು. ಕೇರ್ಲೆಸ್ ಮಾಡಿದಾಗ ಏನಾಗ್ತದೆ, ಅದು ಅತಿರೇಕಕ್ಕೆ ಹೋಗ್ತದೆ. ಹೇಗೆ ಒಂದು ಮನುಷ್ಯನ ಜೀವನದಲ್ಲಿ ಒಂದು ವಿಷವಸ್ತು ಅನ್ನುವಂಥದ್ದು ದೇಹದ ಒಳಗಡೆ ಹೋದಾಗ ಅದು ಹೇಗೆಲ್ಲ ಕೆಲಸ ಮಾಡ್ತದೆ ಅಂತ ಕೇಳಿದರೆ, ಒಳಗಡೆ ಇರುವಂಥ ಎಲ್ಲ ಜೀವಕೋಶಗಳನ್ನು ಕೊಲ್ಬೋದು ಅಥವಾ ಆ ಜೀವಕೋಶಗಳು ಕೆಲಸ ಮಾಡ್ದಲೇ ಇರುವಂತೆ ಮಾಡ್ಬೋದು. ಅದಾದರೂ ಅದು ಬಂದಂಥದ್ದು ಯಾವುದರಿಂದ, ಸಣ್ಣದ್ರಿಂದನೇ ದೊಡ್ಡದಾಗುವಂಥದ್ದು. ಯಾವುದೇ ವಿಷಯವಾದರೂ ಅಷ್ಟೇ, ಸಣ್ಣ ಮಟ್ಟದಿಂದನೇ ದೊಡ್ಡ ಮಟ್ಟಕ್ಕೆ ಹೋಗ್ಬೋದು. ಆದರೆ ಆ ಸಣ್ಣ ಮಟ್ಟದಲ್ಲಿದ್ದಾಗ ನಮ್ಮ ವಿವೇಚನಾ ಶಕ್ತಿಗೆ ಬಂದಂತೆ ಜಾತಕಗಳನ್ನು ವಿಮರ್ಶೆ ಮಾಡಿ ಅದನ್ನು ಸರಿ ಮಾಡಿಕೊಂಡ್ರೆ ಅಲ್ಲಿಗೆ ಅದು ತಟಸ್ಥ ಆಗ್ತದೆ ಮತ್ತು ಅದರಿಂದ ದುಷ್ಫಲಗಳನ್ನು ಕೊಡೋದಿಲ್ಲ. ಅದ ನಂತರದಲ್ಲಿ ನಮಗೆ ಯೋಗಗಳೇನಿದೆ ಅದು ಸರಿಯಾದ ರೀತಿಯಲ್ಲಿ ಅನುಭವಿಸ್ಲಿಕ್ಕೆ ಸಾಧ್ಯತೆ. ಯಾವಾಗ ದೋಷಾದಿಗಳು ಅನ್ನುವಂಥದ್ದು ಬಂದ್ರ ಮೇಲೂ ನಾವು ಸರಿ ಮಾಡ್ಕೊಳ್ಳೋದಲ್ಲೇ ಬಿಟ್ಟಿವೆ ಅಂತ ಆದರೆ ಅದು ಅತಿರೇಕಕ್ಕೆ ಹೋಗುವಂಥದ್ದು ಎಲ್ಲರಿಗೂ ಗೊತ್ತಿರುವಂಥ ವಿಷಯ. ಈಗಿನ ಕಾಲಘಟ್ಟದಲ್ಲಿ ಏನು ಮಾಡಿದ್ದಾರೆ, ಬೇರೆ ಬೇರೆ ಇದು ಹುಷಾರಿಲ್ವಾ, ಈ ದೇವರನ್ನು ಆರಾಧನೆ ಮಾಡಬೇಕಾದ್ರೆ ಏನು ಹೇಳಿದ್ದಾನೆ, ಹೋಮ ಹವನಾದಿಗಳು ಅನ್ನುವಂಥದ್ದೇನು ಅಂತ ಕೇಳಿದ್ರೆ, ಮನುಷ್ಯ ಮಾತ್ರೆ ತಗೊಂಡಂಥ ಲೆಕ್ಕ. ಸುಮ್ಮನೆ ಯಾವ ಮಾತ್ರೆಯನ್ನು ತಗೊಳ್ಬಾರ್ದು, ಅದು ದೇಹಕ್ಕೆ ದುಷ್ಫಲಗಳನ್ನೇ ಕೊಡುವಂಥದ್ದು. ಹಾಗೆ ಈ ನವಗ್ರಹಗಳ ಗೋಚರ ಸ್ಥಿತಿಯಲ್ಲಿರುವಾಗ ಆಯಾ ಗ್ರಹಕ್ಕೆ ನಾವು ಶಾಂತಿಯನ್ನು ಮಾಡಿ ಬಿಟ್ಬಿಡಬೇಕು. ಈಗ ಶುಕ್ರ ನಮಗೆ ದೋಷವನ್ನು ಕೊಡ್ತಾ ಇದ್ದಾನೆ ಅಂತ ಆದಾಗ ಶುಕ್ರ ಪ್ರೀತ್ಯರ್ಥವಾಗಿರ್ತಕ್ಕಂಥ ಬಾಧೆಗಳನ್ನು ನಾವು ಸರಿ ಮಾಡ್ಕೊಂಡು ಬಿಡಬೇಕು. ಮತ್ತು ಅದನ್ನು ಪೂರ್ಣ ದೀರ್ಘಕಾಲದ ಆರಾಧನೆ ಮಾಡುವುದಲ್ಲ. ನಮಗೆ ಬೇಕು ಮೆಡಿಕಲ್ ಶಾಪ್ ಬೇಕು, ಇಲ್ಲ ಅಂತಲ್ಲ. ಹಾಗಂತ ನಮ್ಮನೇಲೆ ಒಂದು ಮೆಡಿಕಲ್ ಶಾಪ್ ತಗೊಳ್ಳುವಂಥ ಯೋಗಗಳು ನಮಗೆ ಬರಬಾರ್ದು. ಅದು ಬರಬಾರ್ದು ಅಂತ ಹೇಳಿದರೆ ಅದಕ್ಕೆ ಪೂರಕವಾಗಿ ವ್ಯಾಯಾಮಾದಿಗಳು, ಈ ಜ್ಯೋತಿಷ್ಯ ಒಂದೇ ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ವ್ಯಾಯಾಮಾದಿಗಳು ದೇಹದಲ್ಲಿ ಏನು ದೇಹಕ್ಕೆ ಕೆಲಸವನ್ನು ಕೊಡಲಿಲ್ಲ, ಬರೀ ನಾವು ಊಟವನ್ನೇ ಹಾಕ್ತಿದ್ವಿ ಅಂತಾದರೆ ಆ ಜೀರ್ಣಶಕ್ತಿ ಅನ್ನುವಂಥದ್ದು ಆಗೋದಿಲ್ಲ. ಊಟ ಆದ ಕೂಡಲೇ ಮಲಗುವುದು, ಇದೆಲ್ಲ ಹಿರಿಯರೆಲ್ಲ ಹೇಳಿದ್ದಾರೆ, ಇದನ್ನೆಲ್ಲ ಮಾಡಬಾರ್ದು ಅಂತ. ಇದೆಲ್ಲ ರೋಗ ಉಂಟಾಗಲಿಕ್ಕೆ ಕಾರಣಗಳು. ಈ ಕಾರಣ ಯಾಕೆ ಅಂತ ಕೇಳಿದರೆ ಈ ದೋಷಗಳು. ಎಂತ ಮಾಡೋದಿಲ್ಲ ಗ್ರಹಗಳು, ನಿಮಗೆಂತ ಆಗ್ತದೆ, ಊಟ ಆದರೂ ಕೂಡಲೇ ನಿಮಗೆ ಮಲಗುವಂಥ ಮನಸ್ಥಿತಿಯನ್ನು ಕೊಟ್ಬಿಡ್ತದೆ. ಅದೊಂದು ಸಣ್ಣ ರೋಗ.
ಅಂದರೆ ಸಣ್ಣ ನಿಮಗೇನು ಗೊತ್ತಾಗೋದಿಲ್ಲ, ಬಿಡು ನಾಳೆಯಿಂದ ನಾನು ಲೇಟಾಗಿ ಮಲಗ್ತೇನೆ ವಾಕಿಂಗ್ ಮಾಡಿ ಅಂತ. ಅದು ಹೋಗ್ತಾ ಹೋಗ್ತಾ ಏನಾಗ್ತದೆ, ದೇಹದಲ್ಲಿ ಬೊಜ್ಜು ಜಾಸ್ತಿ ಆಗಿ ಆ ದೇಹ ದಂಡನೆ ಅನ್ನುವಂಥದ್ದಾಗ್ದಲೆ ದೇಹದಲ್ಲಿ ಆ ವಸ್ತುಗಳು, ಆ ಆಹಾರ ಎಲ್ಲ ಹೋಗಿ ಹೋಗಿ ಏನಾಗ್ತದೆ, ಬೇಡದ ಪದಾರ್ಥಗಳನ್ನುವಂಥದ್ದು ಜಾಸ್ತಿ ಆಗ್ತದೆ. ಆ ಜಾಸ್ತಿ ಆದಾಗ ಏನಾಗ್ತದೆ, ಈಗ ನಡೀತಿರುವಂಥ ಹೃದಯ ಸ್ತಂಭನಾದಿಗಳಾಗಿರ್ಬೋದು, ಅಥವಾ ಇನ್ನು ಆರೋಗ್ಯದಲ್ಲಿ ರಾಸಾಯನಿಕ ಪದಾರ್ಥಗಳನ್ನು ತಿನ್ನೋದ್ರಿಂದ ಏನಾಗ್ತದೆ ಕೇಳಿದ್ರೆ ಅದರಿಂದನೂ ಪೆಟ್ಟುಗಳು, ಒಂದೊಂದು ಸಣ್ಣ ಸಣ್ಣ ವಿಷಯಗಳಿಂದನೂ ದೊಡ್ಡ ರೋಗಗಳನ್ನು ನಾವು ಚಿಂತನೆ ಮಾಡಬಹುದು. ಹಾಗಾಗಿ ಆ ವಿಷಯಗಳಲ್ಲಿ ಜಾತಕ ಸಂಸೂಚಿತ ದೋಷಗಳನ್ನೇ ನಾವು ಪ್ರಾಮುಖ್ಯತೆ ಕೊಡಬೇಕು. ಯಾಕಂದರೆ ಇದಕ್ಕೆ ನಾವೇನು ಮಾಡ್ತೇವೆ, ಒಂದು ಕಳೆ ಬೆಳೆದಿದೆ ಅಂತ ಆದರೆ ಮೇಲ್ಮೇಲೆ ಕಟ್ ಮಾಡೋದಲ್ಲ, ಪೂರ್ಣ ಬುಡದಿಂದ ಕಿತ್ತು ಬಿಸಾಡಬೇಕು. ಯಾಕೆ ಅಂತ ಕೇಳಿದ್ರೆ ಮತ್ತದು ಬೆಳೀತದೆ ಅಂತ. ಹಾಗೆಯೇ ರೋಗದಲ್ಲೂ ಹಾಗೆ ಈ ದೇವತಾ ಬಾಧೆಗಳು ಬಂದಿದೆ ಅಂತ ಆದರೆ ಅದಕ್ಕೆ ಸಂಪೂರ್ಣವಾಗಿರ್ತಕ್ಕಂಥ ಪರಿಹಾರಗಳನ್ನು ಮಾಡಿದ್ರೆ ಮತ್ತೆ ಮತ್ತೆ ಮಾಡಬೇಕಂತಿಲ್ಲ. ಕೆಲವ್ರು ಕೇಳಿರ್ಬೋದು ನೀವು, ಸ್ವಾಮಿ ನಾವು ಅಷ್ಟು ಮಾಡಿದ್ರು ಎಂಥದೂ ಆಗಲಿಲ್ಲ, ಪೂಜೆ ಪುನಸ್ಕಾರ ಇಲ್ಲೇ ನಾವು ಲೈವ್ ಕಾಲನ್ನು ತಗೊಳ್ಳುವಾಗ ಹೇಳಿರ್ತಾರೆ ಅದನ್ನು ಮಾಡಿದ್ರು ಇದನ್ನು ಮಾಡಿದ್ರು. ಯಾಕೆ ಅಂತ ಕೇಳಿದರೆ ನಾವೀಗ ತಲೆನೋವಿಗೆ ಹೋಗಿಬಿಟ್ಟು ಕಾಲು ನೋವಿಂದ ಔಷಧಿ ತೊಗೊಂಡ್ರೆ ಉತ್ತಮ ಆಗೋದಿಲ್ಲ. ಹಾಗೆ ಆ ಕಾಮ್ಯಕಾರಕವಾಗಿರ್ತಕ್ಕಂಥದ್ದು ಯಾವ ದೋಷ ಇದೆ, ಯಾವ ಗ್ರಹರ ಅವಕೃಪೆ ಇದೆ, ಅಥವಾ ಯಾವ ಗ್ರಹರ ಕೋಪ ಅನ್ನುವಂಥದ್ದಿದೆ, ಯಾವ ಗ್ರಹರು ವಿಷಮ ಸ್ಥಿತಿಯಲ್ಲಿದ್ದಾರೆ ಅಥವಾ ಅವರು ಅನಾನುಕೂಲ ಸ್ಥಿತಿಯಲ್ಲಿದ್ದಾರೆ, ಅವರನ್ನು ತೃಪ್ತಿ ಮಾಡಬೇಕಷ್ಟೆ. ಬೇರೆ ಏನು ಆ ಗ್ರಹನ ತೆಗೆದು ಈಗ ಹಾಕ್ಲಿಕ್ಕಾಗಲ್ಲ. ಕೆಲವರು ಈಗ ಹೆಸರನ್ನು ತೊಗೊಂಡಿರ್ತಾರೆ, ಹೆಸರು ತೊಗೊಂಡು ನನಗೆ ಈ ಹೆಸರು ಇಷ್ಟ ಆಗಿಲ್ಲ ನಾನು ಚೇಂಜ್ ಮಾಡಿದೆ ಅಂತ ಹೇಳ್ತಾರೆ. ಯಾಕೆ ಚೇಂಜ್ ಮಾಡಿದೆ, ನಂಗೆ ಆ ಹೆಸರು ಇಷ್ಟ ಆಗಲಿಲ್ಲ, ಯಾರೋ ಹೇಳಿದ್ರು ಜ್ಯೋತಿಷರು ಅಂತೇಳಿ. ಆದರೆ ಮನುಷ್ಯನ ಜೀವಿತಾವಧಿಯಲ್ಲಿ ಗಣನೆಗೆ ಬರುವಂಥದ್ದೇನು ಅಂತ ಕೇಳಿದರೆ ಡೇಟ್ ಆಫ್ ಬರ್ತ್ ಮತ್ತು ಟೈಮಿಂಗ್ಸ್, ಹುಟ್ಟಿದಂಥ ಸಮಯ ಮತ್ತು ರಾಶಿ, ಹುಟ್ಟಿದಂಥ ಸಮಯ ಮತ್ತು ದಿನಕ್ಕೆ ಯಾವ ರಾಶಿ ಬರ್ತದೋ ಅದೇ ಶಾಶ್ವತ ಅಂತ. ಅದನ್ನು ಮತ್ತೆ ಈಗ ಹಂಗೆ ಚೇಂಜ್ ಮಾಡಬೇಕಂತಾದ್ರೆ ಹುಟ್ಟಿದಂಥ ಸಮಯವನ್ನು ಚೇಂಜ್ ಮಾಡಬೇಕು, ಅದು ಮನುಷ್ಯನಲ್ಲಿ ಸಾಧ್ಯತೆ ಇಲ್ಲ. ಹಾಗಾಗಿ ಆ ವಿಷಯಗಳಲ್ಲಿ ಸರಿಯಾದ ರೀತಿಯಲ್ಲಿ ನಾವು ಗಣನೆಗೆ ಆ ಸಂದರ್ಭದಲ್ಲಿ ಯಾವ ಔಷಧವನ್ನು ಮಾಡಬೇಕು, ಯಾವ ದೇವರನ್ನು ಆರಾಧನೆ ಮಾಡಬೇಕು ಅದನ್ನು ಮಾತ್ರ ಮಾಡಿ ಬಿಟ್ಬಿಡಬೇಕು. ಶಾಶ್ವತವಾಗಿ ಪ್ರತಿನಿತ್ಯ ಮಾಡುವಂಥದ್ದೇನು, ಪ್ರತ್ಯಕ್ಷ ದೇವರನ್ನು ಒಂದು ಆರಾಧನೆ ಮಾಡಬೇಕು ಅನ್ನುವಂಥ ಶಾಸ್ತ್ರದಲ್ಲಿ ಹೇಳಿದ್ದಾರೆ. ಪ್ರತ್ಯಕ್ಷ ದೇವರು ಅಂತ ಹೇಳಿದರೆ ನಮಗೆ ಸೂರ್ಯ ಒಬ್ಬನೇ ಪ್ರತ್ಯಕ್ಷ ದೇವರು. ಹಾಗೆ ಸರ್ಪನಿಂದನೂ ನಮಗೆ ಈ ಮರಿಮೊಟ್ಟೆ ನಾಶಗಳನ್ನೆಲ್ಲ ಮಾಡಿದರೆ ಕುಟುಂಬದ ಕುಲ ಅನ್ನುವಂಥದ್ದು ನಿವೃತ್ತಿ ಆಗ್ತದೆ, ಹಾಳಾಗ್ತದೆ ಅನ್ನುವಂಥದ್ದು. ಯಾಕೆ ಸರ್ಪನಿಗೆ ಜ್ಯೋತಿಷ್ಯದಲ್ಲಿ ಅಷ್ಟು ಪ್ರಾಧಾನ್ಯತೆ ಕೊಟ್ಟಿದ್ದಾರೆ ಅಂತ ಕೇಳಿದರೆ, ಮಹಾವಿಷ್ಣು ಅಂತವನು ಸರ್ಪನನ್ನು ಹಾಸಿಗೆ ಮಾಡಿಕೊಂಡಿದ್ದಾನೆ, ಗಣಪತಿ ಅನ್ನುವಂಥವನು ಹೊಟ್ಟೆಗೆ ಕಟ್ಟಿಕೊಂಡಿರುವಂಥದ್ದು. ಹಾಗೆ ಶಿವ ಆಭರಣ ರೀತಿಯಾಗಿ ಧಾರಣೆ ಮಾಡಿದ್ದಾನೆ. ಕೃಷ್ಣನ ಜನ್ಮ ಸಮಯದಲ್ಲಿ ಆದಿಶೇಷ ಹೆಡೆಬಿಚ್ಚಿ ವಾಸುಕಿ ಮೇಲೆ ಮಾಡಿದಂಥದ್ದು ಉಂಟು, ನೃತ್ಯ ಮಾಡಿದಂಥದ್ದುಂಟು. ಕುಬೇರನು ನಿಧಿ ಸಂರಕ್ಷಣೆಗಾಗಿ ಸರ್ಪನನ್ನು ಪ್ರಾರ್ಥನೆ ಮಾಡಿದ್ದುಂಟು. ಇವೆಲ್ಲ ಯಾಕೆ ಹೇಳ್ತಿರೋದು ಅಂತ ಕೇಳಿದರೆ, ನೋಡಿ ಮಹಾವಿಷ್ಣು ಹಾಸಿಗೆಯನ್ನಾಗಿ ಮಾಡಿಕೊಂಡಿದ್ದಾನೆ ಅಂತ ಹೇಳಿದರೆ ಅಲ್ಲಿ ಹಾಸಿಗೆ ಇಲ್ಲ ಅಂತಲ್ಲ, ಅಲ್ಲಿ ಅಷ್ಟು ಪ್ರಾಧಾನ್ಯತೆ ಸರ್ಪನಿಗೆ ಅಂತ ಹೇಳಿ. ಹಾಗಾಗಿ ಎಲ್ಲ ಶೈವಶಾಕ್ತಿ ವೈಷ್ಣವವಾದಿಗಳಲ್ಲೂ ಸರ್ಪನನ್ನು ಅಲಂಕಾರಿಕವಾಗಿ ವಸ್ತುವಾಗಿಯೂ ಬಳಸಿದ್ದಾರೆ, ಒಂದು ಜವಾಬ್ದಾರಿಯುತವಾಗಿರ್ತಕ್ಕಂಥ ಕೆಲಸಗಳನ್ನು ಕೊಟ್ಟಿದ್ದಾರೆ. ಯಾಕೆ ಇದನ್ನು ಹೇಳ್ತಿರುವಂಥದ್ದು ಅಂತ ಹೇಳಿದಾಗ, ಈ ಕಾಲದಲ್ಲಿ ಈ ಸರ್ಪನಿಂದ ನಿಧಿಸ್ವಾಧೀನಕಾರಕ ಅಂತ ಹೇಳಿದರೆ ಬರೀ ನಿಧಿಯನ್ನು ಕಾಯುವವನು ಅಂತಲ್ಲ. ಈಗ ನಮಗೆ ಯಾವುದು ನಿಧಿ, ಈಗ ಹೆಣ್ಣು ಮಕ್ಕಳಿಗಾದರೆ ಸೌಂದರ್ಯವೇ ನಿಧಿ, ಹಾಗೆ ನಂತರದಲ್ಲಿ ಗಂಡು ಮಕ್ಕಳಿಗಾದರೆ ಉದ್ಯೋಗವೇ ನಿಧಿ. ಹಾಗೆ ಒಂದೊಂದು ವಿಷಯಗಳಲ್ಲೂ ಅವನೇನು ಮಾಡ್ತಾನೆ, ಅದನ್ನು ಬಂಧನ ಮಾಡ್ತಾ ಬರ್ತಾನೆ. ಅದನ್ನೇ ಹೇಳುವುದೇನು ಅಂತ ಕೇಳಿದ್ರೆ ಕಾಳಸರ್ಪ ಯೋಗಗಳು, ಈ ರಾಹುಕೇತು ಮಧ್ಯಭಾಗದಲ್ಲಿ ಬಂದಾಗ ಏನು ದುಷ್ಫಲಗಳನ್ನೇ ಕೊಡುವುದು. ಯಾಕೆ ದುಷ್ಫಲಗಳನ್ನು ಕೊಡ್ತಾನೆ ಅಂದರೆ, ಈ ಅನಾದಿ ಕಾಲದಲ್ಲಿ ಕೆಲವೊಂದು ದೇವತಾರಾಧನೆಗಳನ್ನು ಬಿಟ್ಟಂಥದ್ದು, ಬ್ರಹ್ಮಶಾಪಗಳನ್ನು ಕೊಟ್ಟಂಥದ್ದು, ಸರ್ಪನ ಮರಿಮೊಟ್ಟೆಗಳನ್ನು ನಾಶ ಮಾಡಿದಂಥದ್ದು, ಸರ್ಪಾದಿ ಅಷ್ಟಕುಲ, ಸರ್ಪನನ್ನು ಸೇರಿ 8 ಕುಲ ಇದ್ದಾವಂತೆ. ಅವುಗಳಿಗೆ ಏನೇ ಅಪಚಾರಗಳನ್ನು ಮಾಡಿದ್ರು ಅದು ವಂಶಾರಿಷ್ಟವಾಗಿ ಪರಿವರ್ತನೆ ಆಗ್ತದೆ. ಒಂದು ಮದುವೆಗೆ ತೊಂದರೆ ಕೊಡ್ತದೆ, ಕೆಲವರಿಗೆ ಮದುವೆ ಆಗೋದಿಲ್ಲ, ಹಾಗೆ ಹೋಗ್ಬಿಡ್ತಾರೆ. ಮತ್ತು ನಂತರದಲ್ಲಿ ಕಾಳಸರ್ಪ ಯೋಗಗಳ ದೋಷಗಳಿಂದ ಹುಟ್ಟಿ ಆ ಜನ್ಮದಲ್ಲಿ ಅದಕ್ಕೆ ಮಾಡಿದಂಥ ಪಾಪಗಳನ್ನು ಇಲ್ಲಿ ಸಮರ್ಪಣೆ ಮಾಡಿ ಮತ್ತು ಅವನ ಜೀವನ ಮುಗೀತಂತ ಹೇಳಿ. ಹಾಗಾಗಿ ರೋಗ ಚಿಂತನೆ ಅನ್ನುವಂಥದ್ದು ತುಂಬ ದೊಡ್ಡ ವಿಷಯ. ಆದ್ದರಿಂದ ಒಂದೇ ಇದನ್ನು ಮಾಡಲಿಕ್ಕೆ ಬರೋದಿಲ್ಲ. ಹೋದ್ರೂ ಕೂಡಲೇ ನಮಗೆ ಎಂತ ಮಾಡ್ತಾರೆ, ಈಗ ಹಾಸ್ಪಿಟ್ಲಿಗೆಲ್ಲ ಹೋದರೆ ಗ್ಲೂಕೋಸ್ ಹಾಕ್ತಾರೆ. ಏನಕ್ಕೆ ಹಾಕ್ತಾರೆ ಅಂದರೆ ಸ್ವಲ್ಪ ನಮ್ಮಲ್ಲಿ ಆ ಕ್ರಿಯಾಶೀಲತೆ ಬರಲಿ, ನಮ್ಮಲ್ಲಿ ಶಕ್ತಿ ಬರಲಿ ಅಂತ. ಹಾಗೆ ನಾವೇನು ಇಲ್ಲಿ ಮಾಡ್ತೇವೆ ಅಂತ ಕೇಳಿದರೆ ಬೇರೆ ಬೇರೆ ವಿಷಯಗಳಲ್ಲಿ ಬೇರೆ ಬೇರೆ, ಈಗ ಸದ್ಯದ ಪರಿಸ್ಥಿತಿಗೆ ನಮಗೆ ಅನುಕೂಲ ಆಗಬೇಕು ಅಂದರೆ ನವಗ್ರಹ ಸಹಿತವಾಗಿರ್ತಕ್ಕಂಥ ಹೋಮಾದಿಗಳನ್ನು ಅಥವಾ ಮೃತ್ಯುಂಜಯ ಶಾಂತಿಯನ್ನು, ಅಥವಾ ನಮ್ಮನ್ನು ಆಳ್ತಿರುವಂಥ ನವಗ್ರಹಗಳು ಯಾವ ದಶಾಭುಕ್ತಿ ಅನ್ನುವಂಥದ್ದು ನಡೀತಾ ಇದೆ ಅವರಿಗೆ ಸೇವಾದಿಗಳನ್ನು, ಅವರನ್ನು ತೃಪ್ತಿಗೊಳಿಸೋದ್ರಿಂದ ಏನಾಗ್ತದೆ, ಈ ರೋಗ ಬಾಧೆಗಳಿಗೆ ಸಣ್ಣ ಪ್ರಮಾಣದ ಓವರಾಲ್ ಎಲ್ಲರೂ ಸೇರಿ ನಾವು ಮಾಡಿದಾಗ ಏನಾಗ್ತದೆ, ಮೃತ ಸಂಜೀವಿನಿ ಮಂತ್ರ ಜಪ ಎಲ್ಲರೂ ಸೇರಿ ಮಾಡಿದ್ರಂತಾದರೆ ಒಂದು ಸದ್ಯದ ಪರಿಸ್ಥಿತಿಗೆ ಅನುಕೂಲತೆಗಳು ಸಿಗ್ತದೆ. ಪ್ರತ್ಯೇಕ ಯಾಕಂದರೆ ಮನುಷ್ಯನ ಜೀವನದಲ್ಲಿ ಒಬ್ಬರು ಒಂದೇ ದಿನ ಎಲ್ಲರೂ ಹುಟ್ಟಿದ್ರು
ಅಂತ ಹೇಳಲಿಕ್ಕೆ ಸಾಧ್ಯತೆ ಇಲ್ಲ. ಆದರೆ ದೋಷಗಳು ಒಟ್ಟಿಗೆ ಬರ್ಬೋದು. ಯಾಕಂದರೆ ಮೊನ್ನೆ ಒಂದು ಈ ಫ್ಲೈಟ್ ಆಕ್ಸಿಡೆಂಟ್ ಎಲ್ಲ ಆಯಿತು, ಅವ್ರಿಗೇನು ಅಂತ ಕೇಳಿದರೆ ಅದು ಮನುಷ್ಯರ ದೋಷ ಅಂತ ಹೇಳಲಿಕ್ಕೆ. ಹಾಗಾದರೆ ನೀವು ಕೇಳ್ಬೋದು, ಹಾಗಾದರೆ ಎಲ್ಲರೂ ಕೂತವ್ರದ್ದು ಒಂದೇ ಜಾತಕ ಇತ್ತಾ ಅಥವಾ ಆ ಭಾವಗಳು ಎಲ್ಲರದ್ದು ಒಂದೇ ಇತ್ತಾ? ಹಾಗೆ ಬರೋದಿಲ್ಲ. ಇಲ್ಲಿ ಏನಾಗ್ತದೆ, ಒಂದೊಂದು ದೋಷಾದಿಗಳು ದೇವತಾ ಕೋಪಗಳು ಬಂದಾಗ ಆಯಾ ಪ್ರಾಂತ್ಯದಲ್ಲಿ ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಬಾಧೆಗಳನ್ನು ಕೊಟ್ಟು ಅಲ್ಲಿ ಅವರನ್ನು ಅವರಿಗೆ ಪೆಟ್ಟು ಕೊಡುವಂಥದ್ದು ಅಥವಾ ಅವರಿಗೆ ಮತ್ತೊಂದೇನೋ ಮಾಡುವಂಥದ್ದು ಇರ್ತದೆ. ಇನ್ನು ಕೆಲವರಿಗೇನೋ ಗಣನೆಗೆ ಬರ್ತದೆ, ಹಾಂ ನನಗೇನೋ ಒಂದು ಪೆಟ್ಟು ಬಿತ್ತಿಲ್ಲಿ, ನಾ ಹುಷಾರಾದ, ಇನ್ನು ನಾನು ಅದ್ರ ಬಗ್ಗಾಗಿ ಹುಷಾರಾಗಿರ್ತೇನೆ ಅಂತ. ಕೆಲವರಿಗೆ ಅದನ್ನು ಸರಿತೂಗಿಸಿಕೊಂಡು ಮುಂದೆ ಜೀವನ ಮಾಡಲಿಕ್ಕೂ ಆಗ್ತದೆ. ಇನ್ನು ಕೆಲವರ ಜೀವನ ಅನ್ನುವಂಥದ್ದು ಮರಣಾಸ್ಪದ, ಅಲ್ಲಿಗೆ ಅಂತ್ಯವಾಗ್ತದೆ. ಹಾಗಾಗಿ ರೋಗಸ್ಥಾನವಾಗಲಿ ಅಥವಾ ವಿದ್ಯಾಸ್ಥಾನವಾಗಲಿ ನಮ್ಮ ಜೀವನದಲ್ಲಿ ಯಾವುದೇ ಡೌಟ್ಗಳಿದ್ರು ಅದಕ್ಕೆ ನಾವು ಒಮ್ಮೆ ಜ್ಯೋತಿಷ್ಯವನ್ನು ಸರಿಯಾದ ರೀತಿಯಲ್ಲಿ ವಿಮರ್ಶೆ ಮಾಡಬೇಕು. MBBS ಮಾಡಿ MD ಮಾಡಿದಂಥ ಡಾಕ್ಟರ್ ಹತ್ರ ಹೋಗಿ ಕೊಯ್ಸಿಕೊಳ್ಳು. ಎಂತೂ ಗೊತ್ತಿಲ್ಲದಲ್ಲೇ ಹೋಗಿ ನಾವು ಇನ್ನೊಬ್ಬರ ಹತ್ರ ಏನೋ ಒಂದು ಮಾಡಿದ್ವಿ, ಒಂದು ನಿಂಬೆಹಣ್ಣನ್ನು ತೊಗೊಂಡೋಗಿ ಇದೆಲ್ಲ ಮಾಡಿದಾಗೇನಾಗ್ತದೆ, ಅಲ್ಲಿ ನಮ್ಮ ಕುಲದೇವತಾ ಕೋಪ ಆಯಿತು ಅಂತಾದರೆ ಮತ್ತೆಲ್ಲವೂ ಅಡೆತಡೆ. ಮನುಷ್ಯನಿಗೆ ಎರಡೇ ಏನು ಅಂತ ಕೇಳಿದರೆ, ಒಂದು ಕುಲದೇವರು, ಒಂದು ಕುಲಗುರುಗಳು ಮತ್ತು ಪಿತೃಗಳು. ಇದಿಷ್ಟರ ಆಶೀರ್ವಾದ ಸರಿಯಾಗಿರ್ಬೇಕು. ಇದರಲ್ಲಿ ನಾವು ಯಾವುದೇ ಒಂದನ್ನು ಕೆಳಗೆ ಮಾಡೋದು, ಒಂದನ್ನು ದೊಡ್ಡದು ಮಾಡೋದು. ಈಗ ನಾವು ಹೇಳಿರ್ತಾರೆ ಕೆಲವರು, ನಮಗೆ ಈ ದೇವರಿಂದ ಅನುಕೂಲ ಆಯಿತು, ನಮ್ಮ ಕುಲದೇವ್ರನ್ನ ಬಿಟ್ವಿ, ಇದನ್ನೇ ಇಟ್ಕೊಂಡ್ವಿ ಅಂತ. ಅವಾಗೇನಾಗ್ತದೆ, ಈ ಕುಲದೇವತಾ ಬಾಧೆ ಅನ್ನುವಂಥದ್ದು ವಂಶವನ್ನು ಅರಿಷ್ಟ ಮಾಡಿ ಬಿಟ್ಬಿಡ್ತದೆ. ಅರ್ಥಾತ್ ಅವ್ರಿಗೆ ಬರೀ ಕಷ್ಟವೇ. ಹೀಗೆ ವಿಷಯಗಳನ್ನು ದೀರ್ಘವಾಗಿ ಯೋಚನೆ ಮಾಡಬೇಕಾಗ್ತದೆ. ಸರಿ ಗುರುಜಿ, ಈಗ ಒಬ್ರು ಕಾಲರ್ ಇದ್ದಾರೆ, ಹನುಮಂತಪ್ಪ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನಮ್ಮ ಬಗ್ಗೆ ಕೇಳ್ಬೇಕಾಯ್ತು ಮೇಡಮ್. ಡೇಟ್ ಆಫ್ ಬರ್ತ್ ಹೇಳಿ ಸರ್. ಮಗನ ಬಗ್ಗೆ ಕೇಳ್ಬೇಕು. ಹಾ, ಡೇಟ್ ಆಫ್ ಬರ್ತ್ ಹೇಳಿ ಅವ್ರದ್ದು. 1/8/88. 1/8/88. ಟೈಮಿಂಗ್ಸ್ ಹೇಳಿ. ಟೈಮಿಂಗ್ಸ್ ಬೆಳಿಗ್ಗೆ 10:30 ಮೇಡಮ್. ಅದೇ ಬೆಳಿಗ್ಗೆ 10:30. ಓಕೆ ಸರ್, ಗುರೂಜಿ ಇದ್ದಾರೆ, ಮಾತನಾಡಿ. 1/8/88. ಹೌದು ಗುರುವೆ. ಟೈಮು 10:30 ಗುರುವೆ. ಸೋಮವಾರ 10:30. ಹಾಂ, ಏನು ವಿಷಯವನ್ನು ಕೇಳಬೇಕಿತ್ತು? 10:30 ಮೇಡಮ್. ಅದೇ ಬೆಳಗ್ಗೆ. ಏನು ವಿಷಯ ಕೇಳಬೇಕಿತ್ತು? ಏನಿಲ್ಲ, ಮಗಂದು ಸ್ವಲ್ಪ ಮದುವೆ ಬಗ್ಗೆ ಕೇಳಬೇಕಾಯ್ತು. ಹಾಂ, ಮದುವೆ ಮಾಡ್ಲಿಕ್ಕೆ ನೋಡ್ತಾ ಇದ್ರಾ ಈಗ? ಸರ್ ನೋಡ್ತಾ ಇದ್ದೀವಿ ಗುರುವೆ. ಹುಡುಕ್ಲಿಕ್ಕೆ ಶುರು ಮಾಡಿದ್ರಾ? ಸ್ವಾಮಿ. ಯಾವ ಊರಿನಲ್ಲಿರೋದು? ನಾವು ಈ ಕಡೆ ಜಗಳೂರು ತಾಲೂಕು ತೋರಣಗಟ್ಟೆ ಅಂತ ಹಳ್ಳಿ. ಹಾಂ, ದಾವಣಗೆರೆ ಜಿಲ್ಲೆ. ದಾವಣಗೆರೆಗೆ ಸೇರ್ತದಲ್ವಾ? ಹೌದು ಸರ್. ಹೌದು. ಇವನನ್ನ ಜಾತಕದಲ್ಲಿ ಯೋಚನೆ ಮಾಡುವಾಗ ಹೌದು ಸರ್. ಮೊದಲಲ್ಲಿ ಕುಜ, ಇವನಿಗೆ ಸ್ವಲ್ಪ ದೋಷಾದಿಗಳು ಅನ್ನುವಂಥದ್ದು ಗೋಚರದಲ್ಲಿದೆ. ಈಗ ಮದುವೆಗೆ ಹುಡುಕಿ ಬೇಡ ಅಂತಿರುವಂಥದ್ದು ಏನಾರು ಆಗ್ತಿದೆಯಾ? ಏನು ಸಮಸ್ಯೆ ಆಗ್ತಿದೆ ಅಥವಾ ಹುಡುಕ್ಲಿಕ್ಕೆ ಶುರು ಮಾಡಲಿಲ್ವಾ? ಹೋಗ್ತಾ ಇದೀವಿ, ನೋಡ್ತಾ ಇದೀವಿ, ಸುಮ್ಮನೆ ಒಂದಕ್ಕೊಂದು ಸೂಟ್ ಆಗ್ತಾ ಇಲ್ಲ. ಹಾಂ, ಈಗ ನೋಡಿ, ಒಂದು ಬುಧ ದಶೆ ಅನ್ನುವಂಥದ್ದು ನಡೀತಾ ಉಂಟು. ಬುಧ ದಶೆ ರಾಹು ಭುಕ್ತಿ. ಹೌದು ಸರ್. ಹಾಗೆ ನೋಡುವಾಗ ಇವನಿಗೆ ಸಮಸ್ಯೆ ಮುಖ್ಯವಾಗಿ ನಾವು ಚಿಂತನೆ ಗೋಚರಕ್ಕೆ ಬರುವಾಗ ಈ ನೋಡ್ತಾ ಇದ್ದೀವಿ ಸ್ವಾಮಿ. ಅದೇ ನೀವು ನೋಡ್ತಾ ಇದ್ದೀರಿ. ಇಲ್ಲಿ ರೋಗಸ್ಥಾನದ ಅಂದರೆ ಈ ಮದುವೆಯ ವಿಚಾರಗಳನ್ನು ವಿಮರ್ಶೆ ಮಾಡುವಾಗ ಇದಕ್ಕೆ ಇರುವಂಥ ಪ್ರತಿಬಂಧಕಗಳು ನಮಗೆ ಇಲ್ಲಿ ಗೋಚರಕ್ಕೆ ಬರ್ತಿರುವಂಥದ್ದು ಅಂತ ಕೇಳಿದರೆ ಅತಿಯಾಗಿರ್ತಕ್ಕಂಥ ಕುಜದೋಷಗಳು. ಹುಟ್ಟಿದಂಥ ಮಕ್ಕಳಿಗೂ ಕುಜದೋಷ ಇರ್ತದೆ. ಆದರೆ ಪ್ರಮಾಣದ ಮೇಲೆ ಮದುವೆ ಆಗುವಂಥ ಸಂದರ್ಭದಲ್ಲಿ ಆ ಜಾತಕ ವ್ಯಕ್ತಿಗೆ ಇರುವಂಥ ಕುಜದೋಷಾದಿಗಳನ್ನು ವಿಮರ್ಶೆ ಮಾಡಿ ಅದರ ಪ್ರಮಾಣವನ್ನು ವಿಮರ್ಶೆ ಮಾಡಿ ಮದುವೆ ವಿಚಾರಗಳಲ್ಲಿ ನಾವು ಪರಿಹಾರವನ್ನು ಕೊಡಬೇಕು ಅನ್ನುವಂಥದ್ದು ಇರುವಂಥದ್ದು. ಹಾಗಾಗಿ ಇವನ ಜಾತಕದಲ್ಲಿ ಕುಜದೋಷ ಅನ್ನುವಂಥದ್ದು ಹೆಚ್ಚಾಗಿದೆ. ಈ ದ್ವಿಕಳತ್ರ ಯೋಗಗಳು ಅಥವಾ ಒಂದು ಮದುವೆ ಆಗಿ ಬಿಟ್ಟೋಗಿ ಎರಡನೇ ಮದುವೆ ಆಗುವಂಥದ್ದು, ಈ ರೀತಿ ಇರುವಂಥ ಯೋಗಗಳು ಇವನಿಗೆ. ಹಾಗಾಗಿ ಈ ಬಾಲಗಣಪತಿ ಹೋಮ ಅಂತ ಹೇಳಿ ಸೂರ್ಯೋದಯಕ್ಕೆ ಮುಂಚಿತವಾಗಿ, ಸೂರ್ಯೋದಯಕ್ಕೆ ಸರಿಯಾಗಿ ಪೂರ್ಣಾಹುತಿ ಆಗುವಂತೆ ಆ ದೇವರ ಕೆಲಸಗಳನ್ನು ಮಾಡ್ತಾರೆ ಅಂತ ಹೇಳಿದ್ರೆ ಅದಕ್ಕೆ ಸಂಬಂಧಪಟ್ಟಂಥ ಹೋಮಾದಿಗಳನ್ನು ಮಾಡ್ತಾರೆ. ಅದನ್ನು ಮಾಡಿ ಮುಂದುವರೆದ್ರೆ ಶೀಘ್ರಾತಿ ಶೀಘ್ರವಾಗಿ ಮದುವೆಗೆ ಅನುಕೂಲತೆ ಆಗುವಂಥ ಲಕ್ಷಣಗಳಿದೆ. ಅದನ್ನು ಸರಿ ಮಾಡಿಕೊಳ್ಳಿ. ಎಸ್, ಧನ್ಯವಾದ ಹನುಮಂತಪ್ಪ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅಂಬರೀಶ್ ಅಂತ, ಮಾತಾಡ್ಸೋಣ. ನಮಸ್ತೆ ಸರ್. ನಮಸ್ತೆ ಮೇಡಮ್, ಅಂಬರೀಶ್ ಸರ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗನ ಬಗ್ಗೆ ಕೇಳಬೇಕಿತ್ತು, ಅಂಬರೀಶ್ ಅಂತ. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ ಸರ್. 16/6. 16/6/2013 ಮೇಡಮ್. 2013. ಟೈಮಿಂಗ್ಸ್ ಏನು? ಬೆಳಗ್ಗೆ 5:45. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿ ಸರ್. ನಮಸ್ಕಾರ ಗುರುಜಿ. ನಮಸ್ತೆ, ಹೇಳಿ. ನಾವು ರಾಯಚೂರು ಡಿಸ್ಟಿಕ್ ಇಂದ ಶಿರ್ವಾರ್ ತಾಲೂಕು ಅರವಿಂದ ಮಾತಾಡಿದ್ವಿ ಸರ್.
ನಮ್ಮ ಹುಡುಗನು ಹುಡುಗನ ಬಗ್ಗೆ ಕೇಳಬೇಕಿದ್ದಿತ್ತು ಅಲ್ವಾ? ಎಂಥ ವಿಷಯವನ್ನು ಕೇಳಬೇಕಿತ್ತು? ಅವ್ನ ವಿದ್ಯಾಭ್ಯಾಸ ಬಗ್ಗೆ ಕೇಳಬೇಕಿತ್ತು ಎಂತ ಓದ್ತಿದ್ದಾನೀಗ? ಸರ್. ಏನು ಓದ್ತಾ ಇದ್ದಾನೆ? 7ನೇ ಕ್ಲಾಸ್ ರೀ. 7ನೇ ಕ್ಲಾಸ್ ಓದ್ತಾ ಇದ್ದ. ಹೌದ್ರಿ. ಈಗ ಇವನಿಗೆ ನೋಡಿ, ಒಂದು ವಿದ್ಯಾಸ್ಥಾನವನ್ನು ಚಿಂತನೆ ಮಾಡುವಾಗ ಹೌದ್ರಿ. ಈ ವಿದ್ಯೆ ಅನ್ನುವಂಥದ್ದು ಅವನಿಗೆ ಏನಾಗ್ತಿದೆ ಅಂತ ಕೇಳಿದರೆ, ಒಂದು ಓದಿ 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 ಅವನಿಗೆ ಯಾವುದು ಬರ್ದಲೇ ಇರುವಂಥದ್ದು, ಅಂದರೆ ನೆನಪಿನ ಶಕ್ತಿಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು ಇವನು ಎದುರಿಸ್ತಾ ಇದ್ದಾನೆ. ನೆನಪಾಗ್ದಲೇ ಇರುವಂಥದ್ದು, ಮತ್ತು ಆಲಸ್ಯವಾಗಿ, ಮತ್ತು ನಿದ್ರೆಗೆ ಜಾಸ್ತಿ ಪ್ರಾಶಸ್ತ್ಯ ಕೊಡುವಂಥದ್ದು, ಮತ್ತು ಅದಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ವಿಷಯಗಳಲ್ಲಿ ಮುಂದುವರಿದಲೇ ಇರುವಂಥದ್ದು, ಮತ್ತು ಎಲ್ಲವೂ ಅರ್ಧಂಬರ್ಧ, ಯಾವುದೂ ಪರಿಪೂರ್ಣವಾಗಿ ಕೆಲಸ ಮಾಡುವುದಿಲ್ಲ, ಎಲ್ಲ ಅರ್ಧ 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 ಮಾಡುವುದು, ಮತ್ತು ಗಡಿಬಿಡಿ ಗಡಿಬಿಡಿ ಮಾಡುವುದು. ಗಡಿಬಿಡಿಯಿಂದನೇ ಇವನು ಸ್ವಲ್ಪ ಹಾಳು ಮಾಡ್ಕೊಂಡಿರುವಂಥದ್ದು. ಈಗ ವಿಷಯಗಳು ಅದನ್ನು ಓದಿದ್ರೆ ನಾನು ಅದರಲ್ಲಿ ಉತ್ತೀರ್ಣನಾಗ್ತೇನೆ ಅಂತ ಗೊತ್ತಿರ್ತದೆ, ಇಲ್ಲ ಬಿಡು ನಂಗೆ ನೆನಪಾಗ್ತದೆ, ನಾನು ಬರಿತೀನಿ ಆ ಸಂದರ್ಭಕ್ಕೆ ಅನ್ನುವಂಥ ಬಂಡ ಧೈರ್ಯಗಳಿರುವಂಥದ್ದು. ಯಾವುದೇ ಮಾಡುವುದಾದ್ರೂ ಈ ರೀತಿ ಸಮಸ್ಯೆಗಳು ಅವನಿಗೆ ಕಾಣಿಸ್ತಾ ಉಂಟು. ಇದಕ್ಕೆ ಪರಿಹಾರಾದಿಗಳ ವಿಚಾರವನ್ನು ವಿಮರ್ಶೆ ಮಾಡುವಾಗ ಈ ಶನಿಗೆ ಸಂಬಂಧಿತವಾಗಿ ಮತ್ತು ಗುರುವಿಗೆ ಸಂಬಂಧಿತವಾಗಿ ಕೆಲವೊಂದು ದೋಷಾದಿಗಳಿರೋದ್ರಿಂದ ಗುರುಶಾಂತಿಯನ್ನು ಮಾಡಿ ಅವನನ್ನು ಒಮ್ಮೆ ಈ ಕುಲದೇವತಾರಾಧನೆ ಅಥವಾ ನೀವು ಕುಲದರ್ಶನ, ದೇವರ ದರ್ಶನವನ್ನು ಮಾಡಿ ಅಲ್ಲಿ ಒಮ್ಮೆ ಇವನು ಎಷ್ಟು ಇದ್ದಾನೋ ಅಷ್ಟೊಂದು ಏನಾದರೂ ತುಲಾಭಾರಾದಿಗಳನ್ನು ಮಾಡುವಂಥದ್ದು ಉತ್ತಮ. ಯಾಕೆಂದರೆ ಈ ವಿದ್ಯೆಗೆ ಸಂಬಂಧಿತವಾಗಿ ಸ್ವಲ್ಪ ಪ್ರತಿಬಂಧಕಗಳು ಅನ್ನುವಂಥದ್ದಿದೆ. ಹಾಗಾಗಿ ಈ ಸಮಸ್ಯೆಗಳಾಗ್ತಿದೆ. ಒಂದು ತುಲಾಭಾರಾದಿಗಳನ್ನು ಕುಲದೇವತಾ ಸಾನ್ನಿಧ್ಯದಲ್ಲಿ ಅಥವಾ ಅಲ್ಲಿ ಮಾಡೋದಿಲ್ಲ ಅಂತಾದರೆ ಬೇರೆ ಕಡೆ ಮಾಡುವಂಥದ್ದು ಉತ್ತಮ. ಓಕೆ, ಧನ್ಯವಾದ ಅಂಬರೀಶ್ ಅವರ ಕರೆ ಮಾಡಿದ್ದಕ್ಕೆ. ಎಸ್ ಗುರುಜಿ, ಇನ್ನೊಬ್ರು ಕಾಲರ್ ಇದ್ದಾರೆ. ನಮಸ್ತೆ ಮಾ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮನೆಯವ್ರ ಬಗ್ಗೆ. ಅವ್ರ ಡೇಟ್ ಆಫ್ ಬರ್ತ್ ಹೇಳಿ ಮಾ. 16/2/1975. ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಗೊತ್ತಿಲ್ಲ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿ ಮಾ. ಹೇಳಿ ಅಮ್ಮ. ನಮಸ್ತೆ ಗುರುಜಿ. ನಮಸ್ತೆ. ನಮ್ಮ ಮನೆಯವ್ರ ಬಗ್ಗೆ ಕೇಳ್ಬೇಕಾಗಿತ್ತು. ಎಂತ ವಿಷಯ? ಅವ್ರಿಗೆ ಪದೇ ಪದೇ ಹುಷಾರಿಲ್ಲ ಆಗುತ್ತೆ. ಮನೆಯದು ಏನು ಅಂತ ಗೊತ್ತಾಗ್ತದೆ. ಆಮೇಲೆ ಏನು ಕೆಲಸ ಮಾಡಿದ್ರು ಏನೋ ಒಳ್ಳೇದಾಗ್ತಾ ಇಲ್ಲ. ಶಿರೋವೇದ ಶಿರಕ್ಕೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳು, ಶಿರೋವೇದಂ ಕಂಠ, ಅಂದರೆ ಶಿರಕ್ಕೆ ಸಂಬಂಧಿತವಾಗಿ, ತಲೆಗೆ ಸಂಬಂಧಿತವಾಗಿರ್ತಕ್ಕಂಥ ಸಮಸ್ಯೆಗಳಿಂದ ಇವರು ಬಳಲ್ತಾ ಇದ್ದಾರೆ. ಅಂದರೆ ಅತಿಯಾಗಿ ಟೆನ್ಷನ್ ಮಾಡ್ಕೊಳ್ಳೋದು ಅಥವಾ ಅಗತ್ಯಕ್ಕಿಂತ ಹೆಚ್ಚಾಗಿ ಆ ವಿಚಾರಗಳಲ್ಲಿ ತೊಡಗಿಸಿಕೊಳ್ಳುವಂಥದ್ದು, ಅದರಿಂದ ಮಾನಸಿಕ ಸ್ಥಿತಿಗತಿಗಳು ಅನ್ನುವಂಥದ್ದು ಕಮ್ಮಿ ಆಗುವಂಥದ್ದು, ಮತ್ತು ಈ ದುರ್ವ್ಯಸನಗಳಿಗೆ ಇರುವಂಥ ವ್ಯಕ್ತಿಗಳೊಟ್ಟಿಗೆ ಸೇರಿ ವ್ಯಸನಗಳನ್ನು ಕಲಿಯುವಂಥದ್ದು, ಇದೆಲ್ಲ ಈ ಸಂದರ್ಭದಲ್ಲಿ ಆಗ್ತಿರುವಂಥ ವಿಷಯಗಳು. ಈ ಕಂಟಕ ಕಾಲ ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಗೆ ಚಿಂತನೆ ಮಾಡುವಾಗ ಈ ಒಂದು 2014 ಅಥವಾ 18 ಆದಂಥ ವಿಷಯಗಳೇನಿದೆ, ಆರೋಗ್ಯದಲ್ಲಿ ಈ ಶಸ್ತ್ರಚಿಕಿತ್ಸೆಗಳು ಅಥವಾ ಅವರಿಗೆ ಹಣದ ವಿಚಾರಗಳಲ್ಲಿ ಸಮಸ್ಯೆ ಆದಂಥದ್ದು, ಅದೆಲ್ಲ ಮರುಕಳಿಸ್ತಾ ಇದೆ ಅಂತ ಹೇಳಿದರೆ ಅದೆಲ್ಲವೂ ಸಮೇತ ಮತ್ತೆ ಮತ್ತೆ ಪುನಃ ಪ್ರಾರಂಭ ಕೊಡ್ತಾ ಇದೆ. ಏನಾಗ್ತಾ ಇದೆ, ಆರೋಗ್ಯದಲ್ಲಿ ಶಸ್ತ್ರಚಿಕಿತ್ಸೆಗಳ ಮಾಡಬೇಕು ಅಂತ ಹೇಳಿ ವೈದ್ಯರು ಹೆದರಿಸುವಂಥದ್ದು ಅಥವಾ ಆಗಬೇಕು ಅಂತ ಹೇಳುವಂಥದ್ದು, ಅವ್ರದ್ದೇನು ತಪ್ಪಿಲ್ಲ, ಹೆದರಿಸೋದು ಅಂತಲ್ಲ. ಈ ರೋಗಕ್ಕೆ ಶಸ್ತ್ರಚಿಕಿತ್ಸೆಗಳನ್ನು ಮಾಡಿದರೆ ಸರಿ ಆಗ್ತದೆ ಅನ್ನುವಂಥ ಭಾವನೆಗಳನ್ನೆಲ್ಲ ಅವರು ವ್ಯಕ್ತಪಡಿಸಿದ್ದಾರೆ. ಹಾಸ್ಪಿಟ್ಲಿಗೆ ಏನಾದರೂ ತೋರಿಸಿದ್ರಾ? ಗುರುಜಿ ತೋರಿಸ್ತಾ ಇದೀವಿ. ಅದೇ ಶುಗರ್ ಇದೆ ಅಂತ ಸ್ವಲ್ಪ ಬೆಳ್ಳು ತೆಗ್ದಿದ್ದಾರೆ. ಆಮೇಲೆ ಇದು ಮನೆಯಲ್ಲೂ ಏನ್ ಮಾಡಿದ್ರು ಮನೆಗೂ ಸರಿ ಆಗ್ತಿಲ್ಲ ಗುರುಜಿ. ಅದಕ್ಕೆ ನೀವೊಂದ್ಸಲಿ ಬನ್ನಿ ಅಮ್ಮ, ಇದೆಲ್ಲವನ್ನ ನಾವಿಲ್ಲಿ ವಿಮರ್ಶೆ ಮಾಡ್ಲಿಕ್ಕೆ ಸಾಧ್ಯತೆ ಇಲ್ಲ. ಸದ್ಯಕ್ಕೆ ಗುರುಗ್ರಹನನ್ನ ಆರಾಧನೆ ಮಾಡಿ, ಅರ್ಥಾತ್ ಈ ಆಂಜನೇಯನನ್ನ ಅಥವಾ ಗುರುಪಾದುಕ ಪೂಜೆಯನ್ನ ನಿಮ್ಮ ಕುಟುಂಬದ ಈ ಆಂಜನೇಯನನ್ನ ಆಗಿರಬಹುದು ಅಥವಾ ಸಾಯಿಬಾಬನನ್ನ ಆಗಿರಬಹುದು ಅಥವಾ ಗುರು ಸಮಾನನಾಗಿರ್ತಕ್ಕಂಥ ಪೀಠಾಧಿಪತಿಗಳನ್ನು ಯಾರನ್ನೇ ಆರಾಧನೆ ಮಾಡಿ. ಇವರಿಗೆ ಸದ್ಯದ ಪರಿಸ್ಥಿತಿಗೆ ಅನುಕೂಲತೆ ಅನ್ನುವಂಥದ್ದು ಇರ್ತದೆ. ಗಣಪತಿ ಸೇವೆಯನ್ನು ಮಾಡಿ, ಅವ್ರ ಹೆಸರಿನಲ್ಲಿ ಗಣಪತಿಗೆ ಗರಿಕೆಯನ್ನು, ದೂರ್ವೆಯನ್ನು ಕೊಡುವಂಥದ್ದು. ಒಂದು 48 ದಿನಗಳ ಕಾಲ ಗಣಪತಿಗೆ ಒಂದು ಗರಿಕೆಯನ್ನು ಕೊಟ್ಟು ಮಾಂಸಾಹಾರಗಳನ್ನು ಸೇವನೆ ಮಾಡಿದಲ್ಲಿ ಅವ್ರ ಹೆಸರಿನಲ್ಲೇ ತೆಗೆದುಕೊಂಡೋಗಿ ಗಣಪತಿಗೆ ಅರ್ಚನೆಯನ್ನು ಕೊಡಿ.
ನೀವೇ ದೂರ್ವೆಯನ್ನು ಕಿತ್ತು ಗರಿಕೆಯನ್ನು ಕಿತ್ತು ಕೊಡಿ, ಸದ್ಯಕ್ಕೆ ಅನುಕೂಲತೆ ಆಗ್ತದೆ. ಒಮ್ಮೆ ಬಂದು ಮೀಟ್ ಮಾಡಿ, ಅಂದರೆ ನೀವು ಪರಿಹಾರಾದಿಗಳನ್ನು ಸರಿಯಾದ ರೀತಿಯಲ್ಲಿ ಹೇಳುವ. ಯಾಕೆ ಅಂತ ಕೇಳಿದರೆ ಇಲ್ಲಿ ಕುಟುಂಬದ ವಿಚಾರಗಳನ್ನಾಗಲಿ ಅಥವಾ ಜಾತಕದಿಂದ ಹೆಚ್ಚಾಗಿರ್ತಕ್ಕಂಥ ದೋಷಾದಿಗಳು ಅನ್ನುವಂಥದ್ದು ಬರ್ತಾ ಇಲ್ಲ. ಸ್ವಲ್ಪ ಹಣ ಎಲ್ಲ ತುಂಬ ಹಾಳು ಮಾಡಿದ್ದಾರೆ ಅಂತ ಹೇಳಬೇಕು. ಮೊದಲಿದ್ದದ್ದಕ್ಕೂ ಈಗಿರುವಂಥದ್ದಕ್ಕೂ ತುಂಬ ಬದಲಾವಣೆ ಆಗಿದ್ದಾರೆ, ಅಂದರೆ ಡೌನ್ ಆಗಿದ್ದಾರೆ ಅಂತ ಹೇಳಬೇಕು. ತುಂಬ ಕ್ರಿಯಾಶೀಲತೆ ಇದ್ದಂಥ ವ್ಯಕ್ತಿ ನಾ ಏನು ಮಾಡೋದಿಲ್ಲ, ನನ್ನ ಪಾಡಿಗೆ ನಾನು ಇರ್ತೇನೆ ಅನ್ನುವಂಥ ಮನಸ್ಥಿತಿಗೆ ಹೋಗಿರುವಂಥ ಲಕ್ಷಣಗಳಿದೆ. ಓಕೆ, ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಶಿವಮ್ಮ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮೇಡಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಮಗಳ ಬಗ್ಗೆ ಕೇಳಬೇಕಾಗಿತ್ತು ಮೇಡಮ್. ಓಕೆ, ಅವ್ರ ಡೇಟ್ ಆಫ್ ಬರ್ತ್ ಹೇಳಿಮ್ಮ. 8/3/2007 ಗುರುವಾರ 11 ಗಂಟೆ. 8/3/2007 ಗುರುವಾರ 11 ಗಂಟೆ ಬೆಳಿಗ್ಗೆನಾ? ಹಾ, ಬೆಳಗ್ಗೆ ಮೇಡಮ್. ಓಕೆ, ಗುರುಜಿ ಇದ್ದಾರೆ, ಮಾತನಾಡಿಮ್ಮ. ಟೈಮ್ ಏನಂತ? 11 ಗಂಟೆ ಬೆಳಿಗ್ಗೆ. ಹಾಂ, ನಮಸ್ತೆ. ನಮಸ್ತೆ ಸರ್. ಹಾಂ, ಹೇಳಿ, ಎಂತ ಕೇಳಬೇಕಿತ್ತು? ಅವಳು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಾಗಿತ್ತು. ಹೆಸರೆಂತ ಇವ್ರದ್ದು? ರಾಧಾ ಅಂತ. ರಾಧಾ. ಎಂತ ಮಾಡ್ತಾ ಇದ್ದಾರೆ? ಸೆಕೆಂಡ್ PUC ಓದ್ತಾ ಇರೋದು ಅಲ್ವಾ? ಹೌದು ಸರ್. ಹಾಂ, ಎಂತ ಅವ್ರು ಓದ್ತಾ ಇದ್ರಾ ಅಥವಾ ಈಗ ಏನಾದರೂ ಸಮಸ್ಯೆ ಆಗಿದೆಯಾ ಅಥವಾ ಹೇಗಿದೆ ವಿದ್ಯೆ ಅನ್ನುವಂಥದ್ದು ಹೇಳಬೇಕಾ? ಹೌದು ಸರ್, ಹೌದು ಸರ್. ಈಗ ವಿದ್ಯೆ ಸಂಬಂಧಿತವಾಗಿ ಸಮಸ್ಯೆ ಇಲ್ಲದಂತಹ ವ್ಯಕ್ತಿ ಅಂತ ಹೇಳಿದರೆ ಲಗ್ನ ಇದು ಚತುರ್ಥ ಸ್ಥಾನಾಧಿಪತಿ ಅನ್ನುವಂಥವನು, ಅಂದರೆ ವಿದ್ಯೆಗೆ ಸಮಜನಿತವಾಗಿರ್ತಕ್ಕಂಥ ದೋಷಾದಿಗಳು ಅನ್ನುವಂಥದ್ದು ಯಾವುದೂ ಕಾಣಿಸ್ತಾ ಇಲ್ಲ. ಆದರೆ ಇವಳನ್ನು ಎತ್ತಿ ಕೂರಿಸೋದೇ ಉತ್ತಮ ಅಂತ ಹೇಳಿದರೆ, ಈಗ ಸ್ಕೂಲಿಗೆ ಹೋಗಂತೇಳಿ ಒಂದ್ಸಲಿ ಪ್ರಾರಂಭ ಮಾಡಿದ್ಲಂತಾದರೆ ಮತ್ತೆ ನಿಲ್ಲಿಸೋದಿಲ್ಲ. ಆ ಕೆಲಸವನ್ನು ಪರಿಪೂರ್ಣವಾಗಿ ಮಾಡುವಂಥವಳು, ಹಠ ಸ್ವಭಾವ ಇರುವಂಥ ಲಕ್ಷಣ. ಹೌದು ಸರ್. ಹೀಗೆಲ್ಲ ಇರುವಾಗ ಮತ್ತೆ ಈ ಶುಕ್ರನಿಂದ ಚಿಂತನೆ ಮಾಡುವಾಗ ಸ್ನೇಹಿತ ವರ್ಗಾದಿಗಳು ಅಥವಾ ಸ್ನೇಹಿತರಿಂದ ಮನಸ್ತಾಪಾದಿಗಳಾದಂಥದ್ದು ಅಥವಾ ಇವಳಿಗೆ ಈ ವಿದ್ಯೆಗೆ ಸಂಬಂಧಿತವಾಗಿ ಇವಳನ್ನು ಮನಸ್ಸನ್ನು ನೋಯಿಸುವಂಥ ಕೆಲಸ ಸ್ನೇಹಿತ ವರ್ಗದಿಂದ ಆಗಿರುವಂಥ ಲಕ್ಷಣಗಳು ಕಾಣಿಸ್ತಾ ಇದೆ. ಇದರಿಂದ ಏನಾಗ್ತಿದೆ, ಅವಳ ಏಕಾಗ್ರತೆ ಅನ್ನುವಂಥದ್ದು ಸರಿಯಾದ ರೀತಿ ವಿದ್ಯೆಗೆ ಮಾತ್ರ ಹೋಗ್ತಾ ಇರುವಂಥ ಲಕ್ಷಣಗಳು ಇಲ್ಲೇನೋ ಸ್ಪಷ್ಟವಾಗಿ ಕಾಣಿಸ್ತಾ ಇಲ್ಲ. ಹಾಗಾಗಿ ಇವಳಲ್ಲಿ ಈ ಕುಟುಂಬ ಬಾಧೆ ಅನ್ನುವಂಥದ್ದನ್ನು ಒಮ್ಮೆ ವಿಮರ್ಶೆ ಮಾಡಿ ಅದನ್ನು ಸರಿ ಮಾಡಿಕೊಳ್ಬೇಕು. ಇಲ್ಲ ಅಂತ ಹೇಳಿದ್ರೆ ಏನಾಗ್ತದೆ, ಇವಳಲ್ಲಿ ಓದುವಂಥ ಆಸಕ್ತಿಗಳು ಕಮ್ಮಿ ಆಗುವಂಥದ್ದು ಅಥವಾ ಇವಳ ಜೀವನದಲ್ಲಿ ಬೇಡದಲ್ಲೇ ಇರುವಂಥ ವಿದ್ಯೆಗಳನ್ನು ಕಲಿಯುವಂಥದ್ದು ಅಥವಾ ಅದಕ್ಕೆ ನಾನು ಅದನ್ನು ಕಲಿಬೇಕನ್ನುವಂಥ ಮಾನಸಿಕ ಸ್ಥಿತಿಗತಿಗಳು ಬರುವಂಥದ್ದೆಲ್ಲ ಉಂಟು. ಹಾಗಾಗಿ ಸರಸ್ವತಿಯನ್ನು ಆರಾಧನೆ ಮಾಡುವಂಥದ್ದು ಮತ್ತು ಒಮ್ಮೆ ವಾಗ್ದೇವಿ ಪೂಜೆಯನ್ನು ಮಾಡಿ. ಕುಟುಂಬದಲ್ಲಿ ಕೆಲವೊಂದು ವಾಗ್ದುರಿತಗಳು ಇರುವಂಥ ಕಾರಣದಿಂದ ಇವಳಿಗೆ ಏನಾಗ್ತಾ ಇದೆ ಅಂತ ಕೇಳಿದ್ರೆ ಸರಿಯಾಗಿ ಮಾತಾಡ್ಲಿಕ್ಕೆ ಆಗ್ದಲೇ ಇರುವಂಥದ್ದು ಅಥವಾ ಮಾತಾಡುವಾಗ ಹೆದರಿಕೆ ಆಗುವಂಥದ್ದು, ಈ ರೀತಿದೆಲ್ಲ ಆಗ್ತಾ ಇದೆ. ಈ ವಾಗ್ದೇವಿ ಮಂತ್ರ ಜಪವನ್ನ, ವಾಗ್ದೇವಿ ಮಂತ್ರ ಹೋಮಾದಿಗಳನ್ನು, ಮುಷ್ಟಿಕಾಣಿಕೆ ಸಮರ್ಪಣೆಯನ್ನು ಮಾಡೋದ್ರಿಂದ ಕುಟುಂಬದ ಈ ವಾಗ್ದುರಿತಗಳು ಅನ್ನುವಂಥದ್ದು ಸದ್ಯದ ಪರಿಸ್ಥಿತಿಗೆ ಪರಿಹಾರ ಆಗ್ತದೆ. ಆ ನಂತರದಲ್ಲಿ ಬನ್ನಿ ಬೇರೆ ವಿಷಯಗಳನ್ನ ಹೇಳ್ತೇನೆ, ಆಮೇಲೆ ನೋಡುವ ಅದಕ್ಕೇನಾಗಬೇಕು ಅಂತ. ಸದ್ಯಕ್ಕೆ ಇಷ್ಟು ಮಾಡಿದ್ರೆ ಸಾಕಾಗ್ತದೆ, ಅನುಕೂಲ ಆಗ್ತದೆ. ಆಯ್ತಾ? ಧನ್ಯವಾದ ಅಮ್ಮ ಕರೆ ಮಾಡಿದ್ದಕ್ಕೆ. ಇನ್ನೊಬ್ರು ಕಾಲರ್ ಇದ್ದಾರೆ ಗುರುಜಿ, ಅರ್ಪಿತಾ ಅಂತ ಮಾತಾಡ್ಸೋಣ. ನಮಸ್ತೆ ಅಮ್ಮ. ನಮಸ್ತೆ ಮ್ಯಾಮ್. ನಮಸ್ತೆ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆ ಕೇಳಬೇಕಾಗಿತ್ತು. ಓಕೆ, ಡೇಟ್ ಆಫ್ ಬರ್ತ್ ಹೇಳಿ. 26 ಏಪ್ರಿಲ್. ಓಕೆ, 1997. ಓಕೆ, ಟೈಮಿಂಗ್ಸ್ ಏನು? ಟೈಮಿಂಗ್ಸ್ ಗೊತ್ತಿಲ್ಲ ನಾನು. ಓಕೆ, ಗುರೂಜಿ ಇದ್ದಾರೆ, ಮಾತನಾಡಿಮ್ಮ. ಹೆಸರೆಂತಮ್ಮ ನಿಮ್ಮದು? ಅರ್ಪಿತಾ. ನಂದು ಅರ್ಚಿತಾ ಅಂತ ಮ್ಯಾಮ್. ಹಾಂ, ಹೇಳಿ, ಏನು ವಿಷಯವನ್ನು ಕೇಳಬೇಕಿದ್ದಿತ್ತು? ನನ್ನ ಬಗ್ಗೆ ಕೇಳಬೇಕಿತ್ತು ಗುರುಜಿ. ಎಂತ ಕೇಳಬೇಕಿತ್ತ? ನಂದು ಹೇಳಿಮ್ಮ. ಎಂಥ ವಿಷಯ ಕೇಳಬೇಕನ್ನುವಂಥದ್ದು ಗೊತ್ತಿಲ್ಲ. ನೋಡಿ, ಈಗ ನೀವು ಫೋನ್ ಮಾಡಿರುವಂಥ ವಿಷಯ ಏನು ಅಂತ ಕೇಳಿದರೆ, ಅಂದ್ರೆ ನಮ್ಮ ಅತ್ತೆ ಕಿರಿಕಿರಿ ಸ್ವಲ್ಪ. ನಾನು ನನ್ನ ಗಂಡ ಸರಿಯಾಗಿ ಹೊಂದಾಣಿಕೆನೇ ಇಲ್ಲ. ಈಗ ನಾನು ಗಂಡನ್ ಬಿಟ್ಟು ಊಟದ ಮನೆ ಗುರುಜಿ, ಏನಂತ ಗೊತ್ತಿಲ್ಲ. ಎಲ್ಲ ಎಷ್ಟೇ ಏನೇ ಮಾಡಿದ್ರು ನನ್ನ ಬಗ್ಗೆ ಕೆಟ್ಟ ಒಪಿನಿಯನ್ನೇ ಇಟ್ಕೊಂತಾರೆ ಅವರು. ಇಲ್ಲಿ ಸ್ವಲ್ಪ ಈ ಹಣದ ವಿಚಾರಗಳಿಗೇನಾದರೂ ನಿಮಗೆ ಹಿಂಸೆ ಕೊಡ್ತಿದ್ದಂಥದ್ದುಂಟಾ? ಹಣದ ವಿಚಾರ ಅಂತ ಏನಿಲ್ಲ ಗುರುಜಿ, ಎಷ್ಟೇ ಮಾಡಿದ್ರು ನನ್ನ ಮೇಲೆ ಪ್ರೀತಿ ಅನ್ನೋದೇ ಇಲ್ಲ ಅವ್ರಿಗೆ. ಯಾವಾಗ್ಲೂ ಅವ್ರ ಅಮ್ಮನ ಮಾತು ಕೇಳ್ಕೊಂಡೇ ಇರ್ತಾರೆ. ಏನೋ ಅಂದ್ರೆ ಹೊಂದಾಣಿಕೆನೆ ಅನ್ನೋದೇ ಇಲ್ಲ ಗುರುಜಿ ನಮ್ಮಿಬ್ಬರ ಮಧ್ಯೆ. ಏನೇ ಮಾಡಿದ್ರು ಒಳ್ಳೆ
ಸಿಡ್ಕೊಂಡೇ ನಮ್ಮನ್ನ ನೋಡ್ತಾರೆ ಹೊರತು ಒಳ್ಳೆ ಪ್ರೀತಿ ಗೀತಿ ಅನ್ನೋದೇ ಇಲ್ಲ ಗುರುಜಿ. ಇಲ್ಲಿ ಯಾಕೆ ಈ ರೀತಿ ಆಗ್ತಿದೆ ಅನ್ನುವಂಥದ್ದು ಚಿಂತನೆ ಮಾಡಿದಾಗ ನೋಡಿ, ಈ ಮದುವೆ ಆಗುವಂಥ ವಿಚಾರಗಳಲ್ಲಿ ಈ ಹುಡುಗನ ಮನೆಯ ಕಡೆಯಿಂದ ಸ್ವಲ್ಪ ವಿರೋಧಗಳಿದೆ. ಅಂತ ಹೇಳಿದರೆ ನೀವು ಮದುವೆ ಆಗುವಂಥ ಸಂದರ್ಭದಲ್ಲೂ ಈ ಹುಡುಗಿ ಬೇಡ, ಈ ಹುಡುಗಿಯನ್ನು ಮದುವೆ ಆಗೋದು ಬೇಡ ಅನ್ನುವಂಥ ಮನಸ್ಥಿತಿ ಕೆಲವರಲ್ಲಿ ಇದ್ದಿತ್ತು. ಮದುವೆ ಆಗಿ ಕರೆಕ್ಟ್ 1 ವರ್ಷ ಅಥವಾ 1 ವರ್ಷ 3 ತಿಂಗಳ ಕಾಲ ಕಳೆದ ನಂತರ ಕೆಲವೊಂದು ದೊಡ್ಡ ರೀತಿಯಾಗಿರ್ತಕ್ಕಂಥ ಜಗಳಗಳೆಲ್ಲ ಆದಂಥ ಲಕ್ಷಣಗಳಿದೆ, ಮನಸ್ತಾಪಗಳು ಅಥವಾ ಜಗಳಗಳಾದಂಥದ್ದೆಲ್ಲ ಕಾಣಿಸ್ತಾ ಇದೆ. ಆ ಸಂದರ್ಭದಲ್ಲೇ ನೀವು ಅದನ್ನೆಲ್ಲ ಸರಿ ಮಾಡ್ಕೊಂಡಿದ್ರೆ, ನಾನು ಏನಕ್ಕೆ ಆ ವಿಷಯಗಳನ್ನು ಕೆಲವೊಂದು ಹಿಂದೆ ಆದಂಥದ್ದನ್ನು ಮರುಕಳಿಸುವಂತೆ ಅಥವಾ ನೆನಪು ಮಾಡೋದು ಅಂತ ಕೇಳಿದರೆ, ಆ ಸಂದರ್ಭದಲ್ಲಿ ಈ ರೋಗಾದಿಗಳು ಅನ್ನುವಂಥದ್ದು ಪ್ರಾರಂಭವಾದಂಥದ್ದು. ಅಂತ ಹೇಳಿದರೆ ಈ ದಾಂಪತ್ಯ ಜೀವನ ಆಗಿರಬಹುದು ಅಥವಾ ನಿಮ್ಮ ಸಾಂಸಾರಿಕ ಜೀವನ ಆಗಿರಬಹುದು, ಯಾವುದರಲ್ಲೂ ಸಮೇತ ನಿಮಗೆ ಸುಖ ಇಲ್ಲದಲ್ಲೇ ಇರುವಂಥ ಲಕ್ಷಣಗಳು, ನೀವು ಮಾಡಿದಂಥ ವಿಷಯಗಳ ಬಗ್ಗೆ ಬರೀ ತಪ್ಪನ್ನು ಹುಡುಕುವಂಥ ಮಾನಸಿಕ ಸ್ಥಿತಿಗತಿಗಳು ಅವರಲ್ಲಿ ಉಂಟಾಗಿದೆ. ಹಾಗಾಗಿ ಇದು ಏನು ಮತ್ತು ಈ ಅಕಾಲಿಕವಾಗಿರ್ತಕ್ಕಂತಹ ನೋವುಗಳು ಅಥವಾ ದೇಹ ತಾಪ ಅನ್ನುವಂಥದ್ದು ಇದೆಲ್ಲ ಕುಟುಂಬದಲ್ಲಿ ಸ್ವಲ್ಪ ಈ ಬುದ್ಧಿಮಾಂದ್ಯತೆ ಇದ್ದವರಿದ್ದಾರೆ, ಅದು ಇದು ಸಮಸ್ಯೆ ಇಲ್ಲ. ಈ ಪಾಪಗ್ರಹರಿರುವಂಥ ಕಾರಣದಿಂದ ಈ ದೋಷ ಅನ್ನುವಂಥದ್ದು ಉಂಟಾಗಿದೆ. ಇದಕ್ಕೆ ಮನೆಯಲ್ಲಿ ಒಮ್ಮೆ ಒಂದು ಲಕ್ಷ್ಮೀನಾರಾಯಣ ವಿಗ್ರಹವನ್ನು, ಒಂದೇ ಪೀಠದಲ್ಲಿರುವಂಥ ಲಕ್ಷ್ಮೀನಾರಾಯಣರನ್ನು ತೆಗೆದುಕೊಂಡು ಅದಕ್ಕೆ ಷೋಡಶೋಪಚಾರ ಧೂಪದೀಪ ನೈವೇದ್ಯಾದಿಗಳನ್ನು ಪ್ರತಿನಿತ್ಯ ಅದಕ್ಕೆ ಅರ್ಚನೆಗಳನ್ನು ಅಥವಾ ತುಳಸಿಯಿಂದ ಅರ್ಚನೆ ಮಾಡುವಂಥದ್ದು, ಲಕ್ಷ್ಮೀನಾರಾಯಣ ಹೃದಯ ಪಾರಾಯಣ ಮಾಡುವಂಥದ್ರಿಂದ ಸ್ವಲ್ಪ ಮಟ್ಟದ ಗುಣಮುಖ ಅನ್ನುವಂಥದ್ದು ಕಾಣಬಹುದು. ಅಂತ ಹೇಳಿದರೆ ಇದರಲ್ಲಿ ಸ್ವಲ್ಪ ಅನುಕೂಲತೆ ಆಗುವಂಥದ್ದಿದೆ. ಬೇರೆ ಬೇರೆ ವಿಷಯಗಳ ಬಗ್ಗೆ ವಿಮರ್ಶೆ ಮಾಡುವ, ಅದ್ರ ಬಗ್ಗಾಗಿ ನೋಡುವ ಮುಂದಿನ ವಿಚಾರಗಳಲ್ಲಿ, ಅಥವಾ ಒಮ್ಮೆ ಬನ್ನಿ ಅದಕ್ಕೆ ಸಂಬಂಧಪಟ್ಟಂಥ ವಿಷಯಗಳನ್ನು ಹೇಳ್ತೇನೆ. ಸದ್ಯದ ಪರಿಸ್ಥಿತಿಗೆ ಒಂದೇ ಪೀಠದಲ್ಲಿರುವಂಥ ಲಕ್ಷ್ಮೀನಾರಾಯಣರನ್ನು ಆರಾಧನೆ ಮಾಡಿ. ಧನ್ಯವಾದ ಅರ್ಪಿತಾ ಅವರೇ ಕರೆ ಮಾಡಿದ್ದಕ್ಕೆ. ಇನ್ನು ಕೊನೆಯದಾಗಿ ಗುರೂಜಿ, ಈ ಜಾತಕದಲ್ಲಿರುವಂಥ ದೋಷ ನಿವಾರಣೆಗೆ ಏನೆಲ್ಲ ಪರಿಹಾರಗಳಿದೆ ಅಂತ? ಗ್ರಹದೋಷ ಅಂತ ಹೇಳಿದರೆ, ಗ್ರಹದೋಷ ಯಾವುದು ಉಂಟೋ ಅದಕ್ಕೆ ನಾವು ಪರಿಹಾರವನ್ನು ಮಾಡಬೇಕು. ಓವರಾಲ್ ಅಂತ ಹೇಳಿದರೆ ನಾವು ಮೃತ್ಯುಂಜಯನನ್ನೇ ಪ್ರಾರ್ಥನೆ ಮಾಡುವಂಥದ್ದು, ಮೃತ ಸಂಜೀವಿನಿ ಮಂತ್ರ ಅಥವಾ ಈ ಸಪ್ತ ಚಿರಂಜೀವಿ ಮಂತ್ರ, ಅವರೆಲ್ಲ ದೀರ್ಘಾಯುಷ್ಯ ಚಿರಂಜೀವಿಗಳು ಅಂತೇಳಿ ಅವರನ್ನು ನಾವು ಸ್ಮರಣೆ ಮಾಡುವಂಥದ್ದು. ಅಥವಾ ಮೃತ ಸಂಜೀವಿನಿ ಅಂತ ಹೇಳಿದರೆ ಕೆಲವೊಂದು ಆಗಂತುಕ ರೋಗಗಳು ಅಂತ ಇರ್ತದೆ, ಅದೇನಂದರೆ ಹಠತ್ತನೆ ಬಂದು ಹೋಗ್ಬಿಡೋದು, ಸರಿ ಮಾಡಿಕೊಂಡ್ರೆ ಬಿಟ್ಟು ಹೋಗ್ತದೆ, ಇಲ್ಲ ಅಂದರೆ ಕರ್ಕೊಂಡು ಹೋಗ್ತದೆ ಅಂತೇಳಿ. ಹಾಗಾಗಿ ಆಯಾ ಗ್ರಹಕ್ಕೆ ಸಂಬಂಧಿತವಾಗಿರ್ತಕ್ಕಂತಹ ದೋಷ ಇರುವಂಥ ಗ್ರಹಗಳಿಗೆ ಶಾಂತಿಯನ್ನು ಮಾಡೋದು ಉತ್ತಮ. ಇನ್ನು ಕುಲದೇವತಾರಾಧನೆ, ಕುಲ ಗುರುಗಳ ಆರಾಧನೆ ಮತ್ತು ದೇವರನ್ನು ಆರಾಧನೆ ಮಾಡುವಂಥದ್ದು ಬಿಟ್ಟರೆ ಮತ್ತು ಇನ್ಯಾವುದು ಮಾಡುವಂಥದ್ದು ಸೂಕ್ತತೆ ಅಲ್ಲ ಅನ್ನುವಂಥದ್ದು ನನ್ನ ಅಭಿಪ್ರಾಯ. ಯಾವಾಗ ನಾವು ಕುಲಗುರುಗಳನ್ನು ಕುಲದೇವರನ್ನು ಬಿಡ್ತೇವೆ, ನವಗ್ರಹಗಳ ಮೂಲಕವಾಗಿ ಆ ದೋಷಾದಿಗಳು ಅನ್ನುವಂಥದ್ದು ಕೊಡ್ತದೆ. ಆಯಾ ಗ್ರಹಕ್ಕೆ ಇಂತಿದ್ದದ್ದೇ ಉಂಟು, ಇಂಥ ಸಮಸ್ಯೆಗೆ ಇವರಿಗೆ ಇನ್ನು ಸಂತಾನ ಪೆಟ್ಕೊಡ್ಬೇಕು, ಅಲ್ಲಿಗೆ ಅವ್ರಿಗೆ ಸಂತಾನ ಇಲ್ಲ ಅಂತ ನಿರ್ವಂಶಃ ಅನ್ನುವಂಥದ್ದು ಒಂದೊಂದು ಗ್ರಹಕ್ಕೆ ಒಂದೊಂದು ದೋಷಗಳನ್ನು ಹೇಳಿದ್ದಾರೆ. ಹಾಗಾಗಿ ನಿಮ್ಮ ಜಾತಕದಲ್ಲಿ ಯಾವ ರೀತಿ ದೋಷ ಉಂಟೋ ಅದನ್ನು ಪರಿಹಾರ ಮಾಡಿಕೊಳ್ಳಿ. ಪ್ರಥಮತವಾಗಿ ಅಥವಾ ಕೊನೆಯದಾಗಿ ಹೇಳುವುದು ಅದೇ, ಏನು ಅಂತ ಕೇಳಿದ್ರೆ ನಿಮ್ಮ ಕುಲದೇವರಿಗೆ ನೀವು ಸರೆಂಡರ್ ಆಗಿ, ಬೇರೆ ಯಾವುದು ಉಪಾಯ ಇಲ್ಲ ಒಳಗಡೆ ಬರಲಿಕ್ಕೆ. ಸರಿ ಗುರುಜಿ, ಇನ್ನು ಇಷ್ಟು ಹೊತ್ತು ಸಾಕಷ್ಟು ವಿಷಯಗಳ ಬಗ್ಗೆ ಮಾಹಿತಿಯನ್ನು ನೀಡಿದ್ರಿ, ಧನ್ಯವಾದಗಳು ಗುರುಜಿ. ನೋಡಿದ್ರಲ್ವಾ ವೀಕ್ಷಕರೇ, ಇವತ್ತಿನ ಸಂಚಿಕೆಯಲ್ಲಿ ಸಾಕಷ್ಟು ಮಾಹಿತಿಯನ್ನು ತಿಳ್ಕೊಂಡ್ವಿ. ಮತ್ತೆ ಮುಂದಿನ ಸಂಚಿಕೆಯಲ್ಲಿ ಭೇಟಿಯಾಗೋಣ. ನೋಡ್ತಾ ಇರಿ ಜಿ ಕನ್ನಡ ನ್ಯೂಸ್, ಸತ್ಯವೇ ಸುದ್ದಿಯ ಜೀವಾಳ.